ಭಾಗ್ಯ. ಪ್ರಜ್ಞೆ ಇಲ್ಲ, ಪ್ರಾಣ ಮಾತ್ರ ಇದೆ. ಆ ಪ್ರಾಣ ನೆಡ್ಕೊಂಡು ನಮ್ಮ ಪ್ರಾಣ ತಿಂತ ಇದ್ದೇನೆ, ದೌರ್ಭಾಗ್ಯ. ನಿನ್ನನ್ನು ಸುಮ್ಮನೆ ಬಿಡ್ತೀನೋ? ಗಂಟು ಮೂಟು ಸಮೇತ ಗೇಟಿಂದ ಆಚೆ ಹಾಕಿಸ್ತೀನಿ. ಆಮೇಲೆ ವಾಸ್ತವೇ ಡೈರೆಕ್ಟ್ ಯಮಲೋಕ. ನಿನ್ನ ಪಾಲಿನ ಯಮಚೀಟಿ. ಭಾಗ್ಯ ಬಾಯ್. ನಿನ್ನ ಬದುಕಿಗೆ ಬಾಯ್. ಏನೋ ಒಟ್ಟಿನಲ್ಲಿ ನೀವು ಸಂತೋಷವಾಗಿದ್ರೆ ನನಗೆ ಅದೇ ಖುಷಿ. ಪಾಪ ಪುಟ್ಟಿಗೆ ಸ್ಕೂಲ್ ದೂರ ಆಗುತ್ತಲ್ವಾ, ಇದೊಂದು ವರ್ಷ ಕಳೀಲಿ, ಆಮೇಲೆ ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಸ್ಕೂಲ್ ನೋಡಿ ಎಲ್ಲ ಅಡ್ಮಿಷನ್ ಮಾಡ್ತಾರೆ. ಅಮ್ಮ, ನಿನ್ ಮಗಳು ದೊಡ್ಡ ತಪ್ಪು ಮಾಡ್ತಿದ್ದಾಳಮ್ಮ. ಉಪ್ಪಿನ ಋಣ ದೊಡ್ಡದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಉಪ್ಪಿನ ಮನೆಗೆ ಉಪಕಾರ ಮಾಡೋದ್ ಬಿಟ್ಟು ನಾನು ಮೋಸ ಮಾಡ್ತಿದ್ದೀನಮ್ಮ. ಯಾರ್ದೋ ಮಾತು ಕೇಳ್ಕೊಂಡು ಆಶ್ರಯ ಕೊಟ್ಟಿದ್ದ ದೇವರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ. ಬೆನ್ನಿಗೆ ಚೂರಿ ಚುಚ್ಚು ಕೆಲಸ ಮಾಡ್ತಿದ್ದೀನಿ. ಇದ್ರಿಂದ ಹೇಗ್ ಹೊರಗಡೆ ಬರೋದು ಅಂತ ಗೊತ್ತಿಲ್ಲ ಅಮ್ಮ. ನನಗಿದನ್ನೆಲ್ಲ ಮಾಡಕ್ ಇಷ್ಟ ಆಗ್ತಿಲ್ಲ. ನಾನು ಏನ್ ಮಾಡ್ಲಮ್ಮ? ನನಗಿದ್ ಮಾಡಕ್ ಇಷ್ಟ ಇಲ್ಲ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಹಲೋ, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತಾ ಇಲ್ವಾ? ಇನ್ನೂ ಇಲ್ಲ. ಇಲ್ವಾ? ಇನ್ನೂ ಆಗಿಲ್ವಾ? ಅದು ಅಣ್ಣ ರೂಮಲ್ಲೇ ಇದ್ದಾರೆ, ಅದಕ್ಕೆ ಆಗಿಲ್ಲ. ಇನ್ನು ಎಷ್ಟೊತ್ತು? ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬೇಗ ಕೆಲಸ ಮುಗಿಸು. ಅಲ್ಲ, ನೀವ್ ಹೀಗೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಅವ್ರ ರೂಮಲ್ಲಿ ಇರೋವಾಗ ನನ್ ಫೋಟೋ ಹೆಂಗ್ ತೆಗಿಯಕ್ಕಾಗತ್ತೆ ಹೇಳಿ? ಅವ್ರ ಅಲ್ಲಿಂದ ಹೋದ್ಮೇಲೆ ಅಲ್ವಾ ನಾ ಕೆಲಸ ಮಾಡಕ್ಕಾಗೋದು. ನೀವ್ ಈ ರೀತಿ ಅವಸರ ಮಾಡಿದ್ರೆ ನಂಗೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಸಮಯ ಕೊಡಿ ನಂಗೆ. ಸರಿ, ಸಮಯ ಕೊಡ್ತೇನೆ. ಅವನು ಜಾಗ ಖಾಲಿ ಮಾಡಿದ ತಕ್ಷಣನೇ ಫೋಟೋ ಎಲ್ಲ ತೆಗೆದು ಕಳಿಸು. ಸರಿ, ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಈ ಫೋಟೋನ ನಾನೇ ನಿಮ್ ತಂದು ತಲುಪಿಸ್ತೀನಿ. ಒಂದು ಕೆಲಸ ಮಾಡು, ಮೃತ ಹಾಗೆ ಪ್ರಿಂಟ್ ಔಟ್ ತಂದ್ಬಿಡು. ಆಯ್ತು. ಎಲ್ಲಿಗೆ ಬರ್ಬೇಕು? ನಮ್ಮನೆ ಹತ್ರ ಬಂದ್ಬಿಡು, ಲೊಕೇಶನ್ ಕಳಿಸ್ತೇನೆ. ಸರಿ ಸರಿ. ಇಲ್ಲ, ನಾನು ಇನ್ ಮುಂದೆ ಇಂಥ ಕೆಲಸ ಮಾಡಬಾರ್ದು. ಅದು ಇವತ್ತೇ ಕೊನೆ ಆಗ್ಬೇಕು. ಎಲ್ಲರೂ ಬಂದ್ರಾ? ನೋಡಿ, ನಿನ್ನೆ ಸಂಜೆ ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೆದಿದೆ. ಕಾಸ್ಟ್ಲಿ ಡೈಮಂಡ್ ಹಾರ ಕಳ್ತನ ಆಗಿದೆ. ನಿನ್ನೆ ಸಂಜೆ ನೀನು ಎಷ್ಟು ಗಂಟೆಗೆ ಕ್ವಾರ್ಟರ್ಸ್ಗೆ ಹೋದೆ? ಮ್ಯಾಮ್, ನಿನ್ನೆ ತುಂಬ ಹುಷಾರಿರಲಿಲ್ಲ ಮ್ಯಾಮ್. ಸಾಯಂಕಾಲ ಬೇಗನೆ ಹೊರಟೋಗ್ಬಿಟ್ಟೆ. ನೀನು? ನಾನು ರಜಾ ಹಾಕಿದ್ದೆ ಮೇಡಮ್, ಬಂದಿರಲಿಲ್ಲ. ನೀನು? ಮೇಡಮ್, ಅವ್ರಿಗೆ ಹುಷಾರಿರೋ ಕಾರಣಕ್ಕೆ ನಾನೇ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬೇಗ ಹೊರಟೋಗಿ. ನೀನು?
ಸಿಸ್ಟರು ಸರಿಯಾಗಿ ಪೀಟಿಗೆ ಹಾಕ್ತಾವಳೆ. ಹಾಗಾದರೆ ನಿನ್ನೆ ಸಂಜೆ ಮೇಲೆ ಯಾವ ಕೆಲಸದವರು ಮನೆ ಒಳಗಿದ್ರು? ಮೇಡಮ್ ಸಂಜೆ ನಾವೆಲ್ಲರೂ ಹೋದ್ಮೇಲೆ ಸುಧೋರು ಇದ್ರು ಮೇಡಮ್. ಸುಧಾನ ಅಂದರೆ ನಿನ್ನೆ ಸಂಜೆ ಸುಧಾನ್ ಬಿಟ್ಟು ಬೇರೆ ಯಾವ ಕೆಲಸದವರು ಈ ಮನೆ ಒಳಗೆ ಇರಲಿಲ್ಲ. ಈಗಲೂ ಅವಳು ಇಲ್ಲಿಗೆ ಬಂದಿಲ್ಲ ಅಂದರೆ ಅವಳೇ ವಜ್ರದ ಹಾರನ ಕದ್ದಿರಬೇಕು. ಅತ್ತೆ, ಸುಧಾ ಅವ್ರು ಬೆಳಗಿಂದ ಇಲ್ಲೇ ಇದ್ರು. ಈಗ ಸ್ವಲ್ಪ ಹೊತ್ತು ಮುಂಚೆ ಅಮ್ಮನಿಗೆ ಔಷಧಿ ಕೊಡಬೇಕು ಅಂತ ಹೇಳಿ ಹೋಗಿದ್ದಾರೆ. ನೀನು ಅವಳನ್ನ ಪರವಹಿಸ್ಕೊಂಡು ಮಾತಾಡಬೇಡಮ್ಮ. ಇಂಥ ವಿಷಯದಲ್ಲಿ ನೀನು ಸ್ವಲ್ಪ ಗೌತಮ್ ಥರಾನೇ. ನೀರು ಯಾವುದು ಹಾಲು ಯಾವುದು ಅಂತ ಗೊತ್ತಾಗಲ್ಲ ನಿನಗೆ. ಈಗಿನ ಕಾಲದಲ್ಲಿ ನಮ್ಮ ನೆರಳನ್ನೇ ನಾವು ನಂಬೋದಕ್ಕಾಗಲ್ಲ. ಕಾಲ ಅಷ್ಟೊಂದು ಕೆಟ್ಟೋಗಿದೆಮ್ಮ. ಅಲ್ಲ ಶಕುಂತ್ಲ, ಅವಳೇ ತಗೊಂಡಿದ್ದಾಳೆ ಅಂತ ಹೇಗೆ ಹೇಳ್ತೀಯ? ಈ ಹುಡುಗ ಹೇಳಿದ್ ಕೇಳಿಸ್ಕೊಂಡಿಲ್ವ ಅತ್ತೆ? ನಿನ್ನೆ ಆ ಸಮಯದಲ್ಲಿ ಸುಧಾನೇ ಇಲ್ಲಿದ್ದಿದ್ದು.